ಡಾಕ್ಯುಮೆಂಟ್ರಿ ಎವಿಡೆನ್ಸ್. ಹೀಗಾಗಿ ಕಾಂಗ್ರೆಸ್ಗೆ ಈ ಹೊಸ ವರ್ಷ ಸಂದರ್ಭದಲ್ಲಿ ಒಂದು ದೊಡ್ಡ ಬ್ರಹ್ಮಾಸ್ತ್ರ ಸಿಕ್ಕಿಬಿಟ್ಟದ ಇವರಿಗೆ. ಬಿ ಜೆ ಪಿಯನ್ನು ಹಣ್ಣು ಮಾಡೋದಕ್ಕಾಗಿ, ಕರ್ನಾಟಕದಲ್ಲಿ ಅದು ಗೆದ್ದು ನಿಲ್ಲದಂಗೆ ಮಾಡೋದಕ್ಕಾಗಿ. ಯಾಕಂದ್ರೆ ಈಗ ನಿಮಗೆ ಗೊತ್ತದ ಮುಡಾ ಆಗಿರ್ಬೋದು, ಅದ್ರ ಜೊತೆಗೆ ಈ ವಾಲ್ಮೀಕಿ ಒಂದು ಹಗರಣ ಆಗಿರ್ಬೋದು, ಇವೆಲ್ಲ ಹಗರಣದಿಂದ ಕಾಂಗ್ರೆಸ್ ಜೊತೆಗೆ ತಮ್ಮಲ್ಲಿ ಕಚ್ಚಾಟ. ಎದ್ದ ತಕ್ಷಣ ಡಿ ಕೆ ಶಿ ನಾ ಶ್ರೇಯಮ್ಮ, ನಾ ಬಿಟ್ಟುಕೊಳ್ಳೋದಿಲ್ಲ, ನಾ ಹಿಡ್ಕೊಳ್ಳೋದು ಬಿಡೋದಿಲ್ಲ, ಬಿಟ್ಟುಕೊಳ್ಳೋದಿಲ್ಲ, ಹಿಡ್ಕೊಳ್ಳೋದು ಬಿಡೋದಿಲ್ಲ ಅಂತೇಳಿ ನಿರಂತರ ನಡೆದದು. ಅವ್ರ ಬೆಂಬಲಿಗೆ ಒಂದು ಮಾತು ಮಾತಾಡ್ತಾರೆ, ಇವ್ರ ಬೆಂಬಲಿಗೆ ಇನ್ನೊಂದು ಮಾತು ಮಾತಾಡ್ತಾರೆ. ಎದ್ದ ತಕ್ಷಣ ಮತ್ತು ಹೈಕಮಾಂಡ್ ಇದ್ದು ನೀನು ಬಗೆಹರಿಸ್ಕೊಡೋದು ಹೇಳ್ತದೆ. ಕಡೆಗೆ ಬಗೆಹರಿಸುವ ಸಮಯದಲ್ಲ ಇಲ್ಲ ಒಂದು ಸ್ವಲ್ಪ ವೇಟ್ ಮಾಡೋದು ಏನು ಒಟ್ಟಾಗಿ ಅತಂತ್ರ ಪರಿಸ್ಥಿತಿ ಕಾಂಗ್ರೆಸ್ಸಿಂದು. ಇಂತಹ ಸಂದರ್ಭದಲ್ಲಿ ಇವರಿಗೆ ಅಸ್ತ್ರ ಸಿಕ್ಕಿದ್ದು, ಅದರಲ್ಲೂ ಈ ಮೈಕಲ್ ಕೊನಾರ್ ವರದಿ ಸಿಕ್ಕಿದ್ದು ದೊಡ್ಡ ಒಂದೇನಪ್ಪ ನಿಟ್ಟುಸಿಬಿಟ್ಟಂಗಾಗಿದೆ ಕಾಂಗ್ರೆಸ್ಗೆ. ನಾವು ಉಳ್ಕೊಳ್ಳಿಕ್ಕೆ ಆಯ್ತಪ್ಪ ಇದು ಅಂತೇಳಿ. ಅದಕ್ಕಾಗಿ ಆ ರಿಪೋರ್ಟನ್ನು ಸಾರ್ವಜನಿಕಗೊಳಿಸುವ ಸಾಧ್ಯತೆಗಳು ಭಾಳ ಇದ್ದಾವೆ. ಯಕ್ಷ ಆಗ್ತದಿಲ್ಲೋ ಗೊತ್ತಿಲ್ಲ. ಯಾಕಪ್ಪ ಅಂತಂದ್ರೆ ಒಬ್ರಿಗೊಬ್ರು ಎಲ್ಲ ರಾಜಕೀಯ ನಾಯಕರು ಒಂದೇ ಏನೋ ಆ ದಿಶೆಯಲ್ಲೇ. ಯಾಕಂದ್ರೆ ನಿಮ್ಮದು ಚುಪ್ ನಮ್ಮದು ಚುಪ್ ಅನ್ನೋದು, ಆದರೆ ಅವಶ್ಯಕತೆ ಇಟ್ಟು ಸ್ವಲ್ಪ ಉಪಯೋಗ ಮಾಡ್ಕೊಳ್ಳೋದು, ನಂತರ ಮತ್ತೆ ಮರೆತು ಬಿಡೋದು ನಾವು ನೋಡ್ತಾ ಬಂದಿದ್ದೀವಿ. ಇತಿಹಾಸ ತುಂಬ ಎಲ್ಲ ಎಲ್ಲೋ ಏನೋ ಕಲ್ಪ ಆಗ್ಯದ ನಮ್ಮ ಇವ್ರಿಗೆ, ಲಾಭ ಪ್ರಸಾದ ಅವರಿಗೆ ಐತಿ ಆದಾಗ ಅವ್ರ ಮೇಲೆ ಆಗ್ಯದ, ಆ ಮಾತು ಬೇರೆ. ಬಟ್ ಕರ್ನಾಟಕದಲ್ಲೇ ಹಂಗೆ ಆಗ್ತದೆ ಅಂತ ಹೇಳಿ ಸಾಧ್ಯತೆ ಇಲ್ಲ. ಯಾಕಂದರೆ ಯಡಿಯೂರಪ್ಪನವ್ರ ಮೇಲೆ ಪೋಕ್ಸೋ ಆಗ್ತದೆ ಏನಾಗುವುದಿಲ್ಲ, ಮತ್ತೊಂದು ಆಗ್ತದೆ ಏನಾಗುವುದಿಲ್ಲ. ಗಣಿ ಹಗರಣದಲ್ಲಿ ಸಿಕ್ಕಾಕೊಂಡು ಆರೋಪಿ ಆಗ್ತಾರೆ, ಅದು ಏನಾಗುವುದಿಲ್ಲ, ಹೊರಗೆ ಬಂದಿದ್ದಾರೆ. ಅಂದ್ರೆ ಇಲ್ಲಿ ನಾವು ಏನು ಮಾಡಿದ್ರು ಎಲ್ಲ